ಸ್ವಾಮಿಯವರೇ, ಸುಬ್ಬಣ್ಣ ಅವರೇ ಹಾಗೂ ನನ್ನ ಬಂಧು ಮತ್ತು ಮಿತ್ರರಿಗೆ ನನ್ನ ಅನಂತ ವಂದನೆಗಳು. ನನಗೊತ್ತು ನೀವೆಲ್ಲರೂ ಕಾತುರದಿಂದ ಡೆಲ್ಲಿ ಲೆವೆಲ್ನಲ್ಲಿ ಏನು ಕೆಲಸ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ವೇಟ್ ಮಾಡ್ತಾಯಿದ್ದೀರಾ. ಎಲ್ಲರಿಗಿಂತ ಮೊದಲು ಬೇಕಂತ ಮಾಡಿದ್ದೀನಿ ಅಂದರೆ, ಇವು ಸುಮ್ಮನೆ ಯೂಟ್ಯೂಬರು RTI ಇನ್ಫಾರ್ಮೇಷನ್ಗಳು ಬಂದಿರೋದು ನಂಬಬೇಡಿ. ಈ ಯೂಟ್ಯೂಬರ್ ಬರೀತಾನೆ, ಇವ್ರು ಯಾರನ್ನೂ ಮೀಟೇ ಮಾಡಿಲ್ಲ, ಮನ್ಸುಖ್ ಮಾಂಡವ್ಯಾರನ್ನ ಮೀಟೇ ಮಾಡಿಲ್ಲ. ಅರೆ, ನಾವೇ ಹೋಗಿ ಅವ್ರ ಜೊತೆಗೆ ಮಾತಾಡಿ ಬಂದರು. ನಿಮಗೆ ಫೋಟೋಗಳು ಕೂಡ ಹಾಕಿದ್ದೀನಿ. ಆಮೇಲೆ ಈ 75 ವರ್ಷದಲ್ಲಿ ಇಷ್ಟು ರೋಗಗಳನ್ನು ಇಟ್ಕೊಂಡು ಡೆಲ್ಲಿನಲ್ಲಿ ಹೋಗಿ ವಾರಗಟ್ಟಲೆ ಇರೋಕ್ಕೆ ನನಗೆ ಹುಚ್ಚಿಡಿದೆಯಾ? ನನ್ನ ಮನಸ್ಸಿನಲ್ಲಿ ಇರೋದು 78 ಲಕ್ಷ ಪೆನ್ಷನ್ದಾರರು. ಅವರಿಗೆ ನಾನು ಪೆನ್ಷನ್ ಕೊಡಿಸೇ ತೀರ್ತೀನಿ. ಸಂಘಟನೆಯಲ್ಲೂ ಕೆಲವು ಜನರಿದ್ದಾರೆ, ಏನೋ ಬೇರೆ ಬೇರೆ ಸಂಘಟನೆಗಳು ಕೆಲಸನೇ ಮಾಡಲ್ಲ. ನನ್ನ ಮಕ್ಕಳು ಬರೀ ಬೈಯೋದು, ಅಯ್ಯ ಅವರು ಮೋದಿನ ಮೀಟ್ ಮಾಡೇ ಇಲ್ಲ, ಅವರು ಡೆಲ್ಲಿಗೆ ಹೋಗೇ ಇಲ್ಲ. ಮಾರಾಯರೇ, ನೀವು ಕೆಲಸ ಮಾಡದೆ ಹೋದರೆ ಮಾಡೋರ್ಗಾದರೂ ಬಿಡ್ರಿ. ನಾನು ಕಳಕಳಿಯ ವಿನಂತಿ ಅವ್ರಿಗೆ ಕೇಳ್ಕೊತೀನಿ ಅಂದರೆ, ಮನೆ ಕೊಡ್ರಿ, ನೀವು ಆರಾಮ್, ನಿಮಗೆ ಬೇಡ ಅಂತ ನಾನು ಹೇಳಲ್ಲ. ಬಟ್ ಮಾಡೋರಿಗೆ ಅಡ್ಡ ಕಾಲು ಹಾಕಬೇಡ್ರಿ. ಇಷ್ಟು ಕಷ್ಟಗಳನ್ನು ಇಟ್ಕೊಂಡು ನಾವೆಲ್ಲರೂ ಇಷ್ಟು ಕೆಲಸ ಮಾಡುವಾಗ ಇಷ್ಟು ಹೇಳಿದರೆ ನಮಗೂ ಕೆಲವು ಟೈಮು ಕಷ್ಟ ಅನ್ನಿಸ್ತದೆ. ಆದರೆ ಈ 78 ಲಕ್ಷ ಜನ ನಮ್ಮ ತಲೆಗೆ ಯಾವಾಗ ಬರುತ್ತೋ ಅದೆಲ್ಲ ಮರ್ತು ಬಿಡ್ತೀವಿ. ಹೋಗ್ರೇ ಹೋಗು, ನನಗೆ ಬೇಕಾಗೋದು ಈ 78 ಲಕ್ಷ ಜನ. ಈಗ ಮುಖ್ಯವಾದ ವಿಷಯ, ನಾವು 18ನೇ ತಾರೀಕು ಹೇಮಾ ಮಾಲಿನಿಯವರು ನಮ್ಮನ್ನು ಕರೆದರು. ಅವರಲ್ಲಿ ಹೋಗಿ ಮೀಟ್ ಮಾಡಿದಾಗ, ಯಾಕಂದರೆ ಹೇಮಾ ಮಾಲಿನಿಯವರು ನಮ್ಮ ಎಲ್ಲ ಅಪಾಯಿಂಟ್ಮೆಂಟು, ನಮ್ಮ ಮುಂದಿನ ಕೆಲಸಗಳನ್ನು ತುಂಬ ಸಹಾಯ ಮಾಡ್ತಾಯಿದ್ದಾರೆ. ಅವ್ರ ಜೊತೆಗೆ ಮೀಟಿಂಗ್ ಆದಮೇಲೆ ಅವ್ರು ನಮಗೆ, ನೀವು ಹೋಗಿ ನಿಮಗೆ ನಾನು ನಿರ್ಮಲಾ ಸೀತಾರಾಮನ್ನು ಆಮೇಲೆ ಮನ್ಸುಖ್ ಮಾಂಡವ್ಯ ಅವ್ರ ಜೊತೆಗೆ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ. ನಾವು ಹೇಳಿದ್ವಿ, ಮೇಡಮ್ ಹೆಂಗಾದರೂ ಮಾಡಿ ಪ್ರೈಮ್ ಮಿನಿಸ್ಟರ್ ಅವ್ರ ಜೊತೆಗೂ ಒಂದು ಮೀಟಿಂಗ್ ಮಾಡಿಸಿ. ಅವ್ರು ಹೇಳಿದ್ರು, ನಾನು ಗ್ಯಾರಂಟಿ ಕೊಡೋಲ್ಲ, ಆದರೆ ನನ್ನ ಕಡೆಯಿಂದ ನಾನು ಪ್ರಯತ್ನ ಮಾಡ್ತೀನಿ ಹೇಳಿದ್ದು. ನಾವು 18ನೇ ತಾರೀಕು ಅವ್ರನ್ನ ಮೀಟ್ ಮಾಡಿದ ಮೇಲೆ ನಮ್ಮ ಪ್ರಯಾಣವನ್ನು ಮಥುರಾದಿಂದ ಡೆಲ್ಲಿಗೆ ಬಂದು ಯಾವುದೋ ಒಂದು ಹಾಲು, ನನಗೆ ಕೆಳಗಡೆ ಮಲ್ಕೊಂಬೋದಾಗಲ್ಲ ಆಪ್ರೇಷನ್ ಆದಮೇಲೆ. ಆದರೂ ಕೂಡ ನನ್ನ ಸಂಗಾತಿಗಳು ಏನೋ ಒಂದು ಮಣೆ ಗಿಣೆ ಹಾಕಿ ಅದ್ರ ಮೇಲೆ ಮಲಗಿಸಿದ್ರು. ಯಾಕಂದರೆ ನಮಗೆಲ್ಲ ಕೆಳಗಡೆ ಕೂತ್ರೆ ಮ್ಯಾಲೆ ಹೇಳಲಿಕ್ಕಾಗಲ್ಲ, ನಿಮಗೆಲ್ಲರಿಗೂ ಅನುಭವ ಇದ್ದಿದ್ದೇ ಅದ. ಆದರೂ ಮಾಡಿಕೊಟ್ರು. ಒಂದು ವಾರ ಆ ರೋಟಿ ಸಜ್ಜಿ ತಿಂದು ರಗಡಾಗೋಗ್ಬಿಟ್ಟಿತ್ತು ನನಗೆ, ನಿಜವಾಗ್ಲೂ ಹೇಳ್ತೀನಿ. ಆದರೂ ಏನೋ ನಮ್ಮ ಜನರ ಸಲುವಾಗಿ ನಾನು ಎಷ್ಟೋ ಬಿಟ್ಟು ನಾವು ಎಷ್ಟೋ ಜನರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಹೋದ್ವಿ. ಕೊನೆಗೆ ನಮಗೆ 6 ಗಂಟೆಗೆ ಸ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ SAI, ಯಾಕಂದರೆ ಮನ್ಸುಖ್ ಮಾಂಡವ್ಯರು ಅದಕ್ಕೂ ಮಿನಿಸ್ಟ್ರ್ ಇದ್ದಾರೆ, ನಮಗೆ ಅಲ್ಲಿ ಬರೋಕ್ಕೆ 6 ಗಂಟೆಗೆ ಹೇಳಿದರು. ನಾವು ಹೋದ್ವಿ ಅಲ್ಲಿ. ಅದು 50 ಕಿಲೋಮೀಟ್ರ್ ಊರು ಹೊರಗಡೆ, ಅದು ಸ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಆಫೀಸು. ಅಲ್ಲಿ ಹೋಗಿ ಕೂತ ಮೇಲೆ ನಮಗೂ ಕರೆಕ್ಟಾಗಿ 6:30 ಗಂಟೆಗೆ ನಮ್ಮನ್ನು ಒಳಗಡೆ ಕರೆದ್ರು. 6:30 ಗಂಟೆಯಿಂದ 7:15ವರೆಗೂ ನಮ್ಮ ಜೊತೆಗೆ ಮಾತಾಯಿತು. ನಾನು ಕೇಳಿದ್ದು ಒಂದೇ, ಸರ್ ನೀವು
ಮಾಡ್ತೀನಿ, ಆಗತ್ತೆ, ನನಗೆ ಬೇಕಾಗಿಲ್ಲ. ಎಷ್ಟು ಮಾಡ್ತೀರಾ, ಯಾವಾಗ ಮಾಡ್ತೀರಾ, ಇಷ್ಟೇ ಹೇಳ್ರಿ, ನಮಗೇನೂ ಬೇಕಾಗಿಲ್ಲ ಅಂತ ಡೈರೆಕ್ಟ್ ನಾನು ಹೇಳಿದರೆ ಹೆಂಗೆ ನೋಡಿರೋ ನನಗೆ. ಸರ್, ನಮ್ಮ ತ್ರಾಸ ನಿಮಗೇನು ಗೊತ್ತು ಸರ್? 200 ಜನ ತಿಂಗಳ ಹೋಗ್ತಾ ಇದ್ದಾರೆ. 20 ಲಕ್ಷ ಜನ